ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂತಹ ಒಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಗೆಗೆ ತಂಪು ತಂಪಾದ ಸ್ಪೆಷಲ್ ಜ್ಯೂಸ್ ಒಂದು ಲೋಟ ಮಾಡಿ ಕುಡಿದ್ರೆ ತಕ್ಷಣವೇ ಶಕ್ತಿಯನ್ನು ನೀಡುತ್ತೆ. ಅಷ್ಟು ಒಂದು ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬ ಮತ್ತು ರುಚಿಯೂ ಕೂಡ ತುಂಬಾ ಒಳ್ಳೆಯದು. ಸೊ ತುಂಬ ಚೆನ್ನಾಗಿರುವಂತಹ ಒಂದು ಈಸಿಯಾಗಿರುವಂತಹ ಒಂದು ರೆಸಿಪಿ ಅಥವಾ ಜ್ಯೂಸ್ ರೆಸಿಪಿ ರೆಡಿ ಆಗ್ತಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಇದೇ ವಿಧಾನದಲ್ಲಿ ಒಂದ್ಸಲ ತಯಾರಿಸಿ, ನಿಮಗೂ ಕೂಡ ಇದರ ಎನರ್ಜಿ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಟೇಸ್ಟು ಕೂಡ ಸೂಪರ್ ಅನಿಸುತ್ತೆ. ಮತ್ತು ಏನು ಶಕ್ತಿ ಇರೋದ, ಈಗ ಆಲಸ್ಯ ಎಲ್ಲ ಆಗಿರುತ್ತೆ, ಸುಸ್ತಾಗಿರುತ್ತೆ ಬೇಸಿಗೆಗೆ. ಸೊ ಅಂತಹ ಟೈಮಲ್ಲಿ ಈ ಒಂದು ಜ್ಯೂಸನ್ನು ಒಂದ್ಸಲ ಕುಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಅಂತಹ ಒಂದು ಹಣ್ಣನ್ನು ತಗೊಂಡಿದ್ದೀನಿ ನಾನಿಲ್ಲಿ. ನಂತರ ಅದರಲ್ಲಿರುವಂಥ ಬೀಜನ ತೆಗೆದಿಟ್ಕೊಂಡ್ಬಿಡೋಣ, ಅದು ಬೇಡ ನಮಗೆ. ಅದಕ್ಕೋಸ್ಕರ ಒಂದು ಬೌಲಿಗೆ ಅದರಲ್ಲಿರುವಂಥ ಸೀಡ್ಸ್ನೆಲ್ಲ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಅದರಲ್ಲಿರುವಂತಹ ಒಂದು ಸೀಡ್ಸ್ನೆಲ್ಲ ನಿಧಾನವಾಗಿ ನಾವು ತೆಗೆದಿಟ್ಕೊಂಡು, ಹಣ್ಣಾಗಿರಬೇಕು, ಚೆನ್ನಾಗಿ ಹಣ್ಣಾಗದಷ್ಟು ನಮಗೆ ಜ್ಯೂಸು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ. ಅದಕ್ಕೋಸ್ಕರ ಹಣ್ಣು ಯಾವಾಗಲೂ ಅಷ್ಟೇ, ಯಾವುದೇ ಹಣ್ಣು ತೊಗೋಬೇಕಾದ್ರೂ ನೋಡಿಕೊಂಡು ಹಣ್ಣುಗಳನ್ನು ತಗೊಳ್ಳಿ. ಜಾಸ್ತಿ ಮೆತ್ತಗೆ ಕೂಡ ಆಗಿರಬಾರ್ದು ಅಲ್ವಾ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ನಾವು ಸ್ಪೂನಲ್ಲಿ ತೆಗೆದ್ರೆ ನೀಟಾಗಿ ಬರಬೇಕು. ಅಷ್ಟು ಚೆನ್ನಾಗಿ ಹಣ್ಣಾಗಿದ್ದರೆ ನಮಗೆ ಟೇಸ್ಟು ಸೂಪರ್ ಅನಿಸಿರುತ್ತೆ, ಯಾಕೆಂದರೆ ಸ್ವೀಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈಗ ಇದರ ತಿರುಳನ್ನ ನಾನು ಪೂರ್ತಿಯಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಸ್ಪೂನಿಂದನೇ ತೆಗಿತಾ ಇದ್ದೀನಿ. ಅಕಸ್ಮಾತ್ ಸ್ಪೂನಲ್ಲಿ ಬರ್ತಿಲ್ಲ ಅಂದರೆ ಕಟ್ ಮಾಡಿ, ಒಂದು ಚಾಕುವಿನಲ್ಲಿ ಕಟ್ ಮಾಡಿಕೊಂಡು ಕೂಡ ನೀವು ತಕ್ಕೋಬೋದು. ಸೊ ಇದು ತುಂಬಾ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಸ್ಪೂನಲ್ಲೇ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅದರ ಒಂದು ತಿರುಳು ಇಷ್ಟು ರೆಡಿಯಾಗಿದೆ. ಅದರಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಹಣ್ಣಿನ ತಿರುಳನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಆಮೇಲೆ ಬೇಕಾಗುತ್ತೆ ಇದು. ಸೊ ಅದಕ್ಕೋಸ್ಕರ ಈಗ ನಾವು ಒಂದು ಜಾರ್ನ ತಗೊಳ್ಳೋಣ. ಜಾರಿಗೆ ಇವಾಗ ಇರೋವಂಥ ಪಲ್ಪ್ಸ್ನೆಲ್ಲ ಹಾಕ್ಕೊಳ್ಳೋಣ. ಅದರ ತಿರುಳಿದೆಯಲ್ವಾ, ಹಣ್ಣಿನ ತಿರುಳು ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ನೀರೇನು ಕೂಡ ಹಾಕ್ಕೊಳ್ಳೋದು ಬೇಡ. ಅದರಲ್ಲಿ ನೀರಿನಂಶ ಇರೋದ್ರಿಂದ ಪರ್ಫೆಕ್ಟಾಗಿ ನಮಗೆ ಈ ಒಂದು ಜ್ಯೂಸ್ ಬಂದ್ಬಿಡುತ್ತೆ. ಈಗ ನಾವು ಅದನ್ನು ರುಬ್ಕೊಂಬರೋಣ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಿ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದು ತುಂಬಾ ದೇಹಕ್ಕೆ ತಂಪಾಗಿರುವಂತಹ ಒಂದು ಅಂಶವನ್ನು ಕೊಡುತ್ತೆ. ಈ ಬೇಸಿಗೆಗಂತೂ ತುಂಬಾ ಒಳ್ಳೆಯದು ಅಂತಲೂ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ನಂತರ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡೋಣ. ಆಗ ಇದು ಯಾವ ರೀತಿ ಆಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮತ್ತೊಂದು ಬೌಲಿಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು, ಅಲ್ಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಂತಲೂ ತಗೊಳ್ಳೋಣ. 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಬುದಾನ ಅಂತ ಹೇಳ್ತೀವಿ, ಕೆಲವರು ಸಬ್ಬಕ್ಕಿ ಹೇಳ್ತಾರೆ. ಸೊ ಅದನ್ನು ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರಲ್ಲಿ. ವಾಶ್ ಮಾಡಿದ ನಂತರ ಅದನ್ನು ಒಂದು ಸೈಡು ಹಾಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಈಗ ರುಬ್ಬಿರೋವಂತಹ ಜ್ಯೂಸ್ ಕೂಡ ರೆಡಿಯಾಗಿದೆ. ಸೊ ಇದನ್ನು ಕೂಡ ನಾವು ನುಣ್ಣಗೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಡ್ಬಂದ್ಬಿಡಬೇಕು. ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ರುಬ್ಬಿರೋವಂಥ ಮಿಶ್ರಣ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ಈಗ ಒಂದು ಪ್ಯಾನ್ ತಗೊಳ್ತೀನಿ. ಪ್ಯಾನಿಗೆ ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಕಪ್ಪು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ತೊಳೆದು ಇಟ್ಟಿರುವಂತಹ ಒಂದು ಸಬ್ಬಕ್ಕಿಯನ್ನು ಹಾಕ್ಕೊಳ್ಳೋಣ. ಸಾಬುದಾನ ಅಥವಾ ಸಬ್ಬಕ್ಕಿ ಅದನ್ನು ಹಾಕ್ಕೊಂಡು ಒಂದು 80% ಇದು ಬೆಂದಿರಬೇಕು ಸಬ್ಬಕ್ಕಿ. ಆ ರೀತಿಯಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಪೂರ್ತಿ ಪರ್ಫೆಕ್ಟಾಗಿ ಬೇಯೋ ಹಾಗೆ ಮಾಡ್ಕೊಳ್ಳೋದು ಬೇಡ. ಒಂದು 80% ಆದರೂ ಬೆಂದಿದ್ರೆ ಸಾಕು. ಈ ರೀತಿಯಾಗಿ ಈಗ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಕಸ್ಟರ್ಡ್
ಪೌಡರ್ನ ತಗೊಳ್ತಾ ಇದ್ದೀವಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಒಂದು 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಸ್ಟರ್ಡ್ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ನ ನಾನು ತಗೊಳ್ತಾ ಇರೋದು. ಸೊ ಅದಾದ ನಂತರ ಅದಕ್ಕೆ ಒಂದು 1/4 ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇವಾಗ ನಾವು ಇದನ್ನು ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ತುಂಬ ಈಸಿಯಾಗಿ ಮಾಡುವಂತಹ ಮಸ್ಕ್ ಮಿಲನ್ ಜ್ಯೂಸ್ ರೆಸಿಪಿ ಅಥವಾ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಸಿಪಿ. ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸ್ತೀರಾ ಅಂತ ಹೀಗೆ ನಾನು ಭಾವಿಸ್ತೀನಿ. ಸೊ ಈಗ ನೋಡಿ, ನೀರೆಲ್ಲ ಕೂಡ ಕಮ್ಮಿಯಾಗಿದೆ. ಒಂದು 3/4% ಇದು ಚೆನ್ನಾಗಿ ಬೆಂದಿದೆ ಸಬ್ಬಕ್ಕಿ. ಅದಾದಮೇಲೆ ನಾವು ಈಗ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ನೀರು ಏನು ಹಾಕ್ದಲೇ ಇರುವಂಥ, ಕಾಯಿಸ್ದಲೇ ಇರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ನಾವು ಬಿಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಕುದಿ ಬರ್ತಾ ಇದೆಯಲ್ಲ ಹಾಲು, ಈ ರೀತಿಯಾಗಿ ನಮಗೆ ಬರಬೇಕು. ಆಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಈ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಸ್ವಲ್ಪನೂ ಕೂಡ ಗಂಟಾಗ್ದಲೇ ಇರೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೂ ಕೂಡ ಗಂಟಾಗಬಾರ್ದು, ತಳ ಕೂಡ ಹಿಡಿಬಾರ್ದು. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೋಬೇಕಾಗುತ್ತೆ ಇದನ್ನು. ನೋಡಿ, ಈ ರೀತಿಯಾಗಿ ಅದು ಸ್ವಲ್ಪ ಥಿಕ್ ಆಗ್ತಾ ಬರುತ್ತೆ. ಸೊ ಗಟ್ಟಿ ಆಗ್ತಾ ಬರಬೇಕು, ಅಷ್ಟೇ ಸಾಕಾಗೋದಿಲ್ಲ. ಇದನ್ನು ಲೋ ಫ್ಲೇಮಲ್ಲಿ ನಾವು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಕ್ಕರೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಮೊದಲನೇದಾಗಿ ಅರ್ಧ ಹಾಕ್ಕೊಂಡಿದ್ದೆ, ಅದು ಸಾಲದಾಯಿತು ಅಂತ ಮತ್ತೆ ಅರ್ಧ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಟೋಟಲ್ ಆಗಿ 1 ಕಪ್ ಸಕ್ಕರೆಯನ್ನು ನೀವು ಹಾಕ್ಕೊಳ್ಳಿ. ಈಗ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿ ಬಂತಲ್ಲ, 1 ಕುದಿ ಅಥವಾ 2 ಕುದಿ ಬಂದರೆ ಸಾಕು, ಪರ್ಫೆಕ್ಟಾಗಿ ಆಗಿದೆ ಇದು. ಈಗ ಇದಕ್ಕೆ ಮತ್ತೇನು ಸೇರಿಸ್ಕೊಳ್ಳೋದು ಬೇಡ, ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಸ್ವಲ್ಪನೂ ಕೂಡ ಬೆಚ್ಚಗಿರಬಾರ್ದು, ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇದನ್ನು ಸ್ಟವ್ವಿಂದ ಕೆಳಗೆ ಇಳಿಸಿ ನಾನು ಬಿಟ್ಟಿದ್ದೀನಿ. ಸೊ ಇದು ತಣ್ಣಗಾಗಲಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಈಗ ಪೂರ್ತಿ ತಣ್ಣಗಾಗಿದೆ. ನೋಡ್ಬೋದು, ಕೈಯಲ್ಲಿ ಮುಟ್ಟಿರೂ ಕೂಡ ಸುಡ್ತಾ ಇಲ್ಲ. ಆ ರೀತಿ ಪೂರ್ತಿ ತಣ್ಣಗಾದ ನಂತರ ನಾವು ಕರ್ಬೂಜ ಹಣ್ಣಿನ ಒಂದು ಪ್ಯೂರಿ ಇದೆಯಲ್ಲ, ಅದಕ್ಕೆ ಇದನ್ನು ಸೇರಿಸ್ಕೋಬೇಕು. ಓಕೆ, ಎರಡನ್ನೂ ಕೂಡ ನಾವು ಹಾಕ್ಕೊಳ್ಳೋಣ. ಅದಾದ ನಂತರ ಸಬ್ಜಿ ಸೀಡ್ಸನ್ನು ನಾವು ನೆನೆ ಹಾಕಿದ್ವಲ್ವ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಜಾಸ್ತಿ ಆದರೆ ಬೇಕಿದ್ರೆ ಕಮ್ಮಿ ಉಳಿಸ್ಕೋಬೋದು, ಅಥವಾ ಇನ್ನೂ ಹೆಚ್ಚು ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು. ಮತ್ತು ಪಲ್ಪ್ಸು, ನಾವು ಕರ್ಬೂಜ ಹಣ್ಣಿನ ತಿರುಳನ್ನು ತೆಗೆದಿಟ್ಕೊಂಡಿದ್ವಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪಿಸ್ತಾ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತಲ್ಲ ಅವೆಲ್ಲದನ್ನು ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಥಿಕ್ಕಾಗಿರಬೇಕು, ಜಾಸ್ತಿ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನಮಗೆ ತೆಳ್ಳಗೆ ಬೇಕು ಅನ್ನೋದಾದರೆ ನೀವು ತೆಳ್ಳಗೆ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಹೀಗೆ ಈಗ ಆಗಿದೆ. ಸೊ ಅದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಈ ಬೇಸಿಗೆಗಂತೂ ತಂಪಾಗಿರುವಂಥ ಒಂದು ಸ್ಪೆಷಲ್ ಜ್ಯೂಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. 1 ಲೋಟ ಈ ಜ್ಯೂಸ್ನ ಮಾಡಿ ಕುಡಿದ್ರೆ ತಕ್ಷಣವೇ ಶಕ್ತಿಯನ್ನು ಕೊಡುತ್ತದೆ, ಮತ್ತು ಆಲಸ್ಯ ಕೂಡ ಕಡಿಮೆ ಆಗುತ್ತೆ. ತುಂಬ ಹೆಲ್ದಿಯಾಗಿರುವಂಥ ಒಂದು ಜ್ಯೂಸ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.